ನರೇಂದ್ರ ಮೋದಿಯ ಕನಸಿನ ಯೋಜನೆಗೆ ಕನ್ನ ಹಾಕಲಾಗಿದೆ. ಬೀದರ್ನಲ್ಲಿ ಹಳ್ಳ ಹಿಡಿದ ಜಲಜೀವನ್ ಮಿಷನ್ ಯೋಜನೆ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಜೆಜೆಎಂ ಭ್ರಷ್ಟಾಚಾರ ಬಯಲಾಗಿದೆ. ಮನೆ ಮನೆಗೂ ಇದೆ ನಲ್ಲಿ, ಆದ್ರೆ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದೆ. 687 ಮನೆಗಳಲ್ಲಿ ಡ್ರಮ್ನಲ್ಲಿ ನೀರು ಸ್ಟಾಕ್ ಮಾಡುವ ಪರಿಸ್ಥಿತಿ ಇದೆ. ಜೆಜೆಎಂ ಕಳಪೆ ಕಾಮಗಾರಿ ಅಧಿಕಾರಿಗಳ ಕೋಟಿ ಲೂಟಿ ಆಗ್ತಾ ಇದೆ. ಹುಮ್ನಾಬಾದ್ ಹುಣಸೇಗೇರ ಗ್ರಾಮದಲ್ಲಿ ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ ಗ್ರಾಮಸ್ಥರು. 1,53,00,000 ರೂಪಾಯಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿಯನ್ನು ನಡೆಸಲಾಗಿತ್ತು. ಪೈಪ್ಲೈನ್, ಕಾಂಕ್ರೀಟ್ ಕಂಬ, ವಾಟರ್ ಮೀಟರ್ ಅಳವಡಿಕೆ ಮಾಡಲಾಗಿದೆ. ಆದರೆ ನಲ್ಲಿಯಲ್ಲಿ ನೀರು ಇಲ್ಲದೆ ಬಾವಿ, ಕೆರೆ, ಬೋರ್ವೆಲ್ ಮೊರೆ ಹೋಗ್ತಿದ್ದಾರೆ ಜನ. ನಲ್ಲಿ ಇದ್ರೂ ಡ್ರಮ್ನಲ್ಲಿ ನೀರನ್ನು ತುಂಬಿಸಿಕೊಳ್ತಿದ್ದಾರೆ ಗ್ರಾಮಸ್ಥರು. ಗುತ್ತಿಗೆದಾರರ ದರೋಡೆ ತನಿಖೆ ಮಾಡುವಂತೆ ಗ್ರಾಮಸ್ಥರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಈಗ ನಾವೀಗ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹುಣಸಗೇರ ಗ್ರಾಮದ ಒಂದು ದೃಶ್ಯವನ್ನು ಕೂಡ ತೋರಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಕೆಲವು ನಲ್ಲಿಗಳನ್ನು ಕೂಡ ಅಳವಡಿಸಲಾಗಿದೆ. ಇದು ಜಲಜೀವನ್ ಮಿಷನ್ ಯೋಜನೆಯಡಿ ಹುಣಸಗೇರ ಗ್ರಾಮದಲ್ಲಿ ಸುಮಾರು 1,50,00,000 ರೂಪಾಯಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ. ಈ ಕಾಮಗಾರಿ ಎಷ್ಟರ ಮಟ್ಟಿಗೆ ಕಳಪೆ ಇದೆ ಅಂದರೆ, ಇಲ್ಲಿ ಸಂಪೂರ್ಣವಾಗಿ ಏನು ಕಾಂಕ್ರೀಟ್ನಲ್ಲಿ ಈ ಒಂದು ನಲ್ಲಿಗಳಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಅಂದರೆ ವಾಟರ್ ಮೀಟ್ರ್ ಇರ್ಬೋದು, ಎಲ್ಲವನ್ನು ಕೂಡ ಅಳವಡಿಸಿದ್ದಾರೆ. ಆದರೆ ಈ ವಾಟರ್ ಮೀಟ್ರ್ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಇಲ್ಲಿ ನಲ್ಲಿಗಳಲ್ಲಿ ಒಂದೇ ಒಂದು ಹನಿ ಕೂಡ ನೀರು ಬರ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಬಿಟ್ಟಿರ್ತಕ್ಕಂಥ. ಇದೇ ಒಂದು ನಲ್ಲಿ ಪಕ್ಕದಲ್ಲೇ ಒಂದು ಡ್ರಮ್ ಇದೆ. ಈ ಡ್ರಮ್ನಲ್ಲಿ ಕೂಡ ಈ ಒಂದು ನಲ್ಲಿಯಲ್ಲಿ ಬರಬೇಕಾಗಿರ್ತಕ್ಕಂಥ ನೀರು, ಆದರೆ ಈ ಡ್ರಮ್ನಲ್ಲಿ ಜನ ನೀರು ತುಂಬಿಸ್ತಕ್ಕಂಥ ಒಂದು ದುಸ್ಥಿತಿ ಇರ್ತಕ್ಕ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಇದು ಒಂದು ಡ್ರಮ್ ಆದರೆ ಇನ್ನೂ ಹಲವು ಮನೆಗಳಲ್ಲಿ ಅಂದರೆ ಮನೆಗೆ ಏನು ಗಂಗೆ ಹರಿಬೇಕಾಗಿತ್ತು, ಅದು ಮನೆಗೆ ಗಂಗೆ ಈ ನಲ್ಲಿಗಳಲ್ಲಿ ಹರಿತಾ ಇಲ್ಲ. ಅದರ ಬದಲು ಈಗ ಡ್ರಮ್ನಲ್ಲಿ ಗಂಗೆ ಹರಿತಾ ಇದೆ. ಅಂದರೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದೆ ಅಂತ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಇದೇ ಒಂದು ಮನೆ ಮುಂಭಾಗದಲ್ಲಿ ಕೂಡ ಒಂದು ಡ್ರಮ್ ಇರ್ತಕ್ಕಂಥದ್ದು, ಅದೇ ಪಕ್ಕದಲ್ಲೇ ಇನ್ನೊಂದು ಕೂಡ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೆಲವು ಮಹಿಳೆಯರು ಕೂಡ ಇದ್ದಾರೆ. ಅಂದರೆ ಈ ನಲ್ಲಿನಲ್ಲಿ ನೀರನ್ನು ತೆಗೆದುಕೊಂಡು ತಮ್ಮ ದಿನಬಳಕೆಗೆ ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನೀರನ್ನು ಬಳಸಬೇಕಾಗಿತ್ತು. ಆದರೆ ಪಕ್ಕದಲ್ಲೇ ಎರಡೂ ಏನು ನಲ್ಲಿಗಳಿದ್ದರೂ ಸಹ, ಆದರೆ ಈ ಒಂದು ಮಹಿಳೆಯರು ಮಾತ್ರ ಡ್ರಮ್ನಲ್ಲಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ತಮ್ಮ ದಿನಬಳಕೆಗೆ ಜೊತೆಗೆ ಇತರ ಕೆಲಸ ಕಾರ್ಯಗಳಿಗೆ ಕೂಡ ಇಲ್ಲಿ ಬಳಸ್ತಾ ಇದ್ದಾರೆ. ಇದು ಕೇವಲ ಒಂದು ಮನೆಯಲ್ಲ, ಈ ಒಂದು ಹುಣಸಗೇರ ಗ್ರಾಮದಲ್ಲಿ ಪ್ರತಿ ಮನೆಗೆ ನಲ್ಲಿಗಳಿವೆ. ಆದರೆ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ, ಆದರೆ ಡ್ರಮ್ಗಳಲ್ಲಿ ಮಾತ್ರ ಜನರು ನೀರು ಕೂಡ ಯಾವ ರೀತಿ ತುಂಬಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಹೋದರೆ ಆಗಲ್ದು, ಕಿಲೋಮೀಟರ್ ಗಟ್ಟಲೆ ಹೊರಭಾಗದಲ್ಲಿರ್ತಕ್ಕಂಥ ಕೆಲವು ಬಾವಿ, ಕೆರೆಗಳು, ಜೊತೆಗೆ ಬೇರೆ ಬೇರೆ ಒಂದು ಜಲಮೂಲಗಳಿಂದ ನೀರನ್ನು ತೆಗೆದುಕೊಂಡು ಈಗ ಇರ್ತಕ್ಕಂಥದ್ದು. ನಿಮ್ಮ ಮನೆಗೆ ನಲ್ಲಿಗಳಿವೆ, ಆದರೆ ನೀವು ಬ್ಯಾರಲಲ್ಲಿ ನೀರು ತಂದು ತುಂಬಿ ಜೀವನ ನಡೆಸ್ತಕ್ಕಂಥ ಒಂದು ದುಸ್ಥಿತಿ ಇದೆ. ಏನು ಹೇಳ್ತೀರಿ? ಆ ಮಾದನ್ ಗುಡ್ಬದ ರೊಕ್ಕ ಕೊಟ್ಟು ತಂದ್ಕೊಂಡ್ರೆ ಆ ಪೈಪಿನ ಅವ್ರು ಇಸು ನಾವಿಸು ಹಿಂಗೆ ಅವ್ರಲಿಂದ 2 ಕೊಡ ಇಲ್ಲಿಂದ 2 ಕೊಡ, ಅದು ಟೈಮಿಗೆ ಬೋರ್ ಚಾಲು ಆಯ್ತದ ಅಲ್ದ್ರ ಇಲ್ಲ. ಹಾಂ, ಇಲ್ಲಿಂದ ತಂದು ತುಂಬ್ಕೊಂಡು ಇಕ್ಕೊತ್ತೇವ. ಮತ್ತು ಅದಕ್ಕೆ ಅವಿ ಹೋಯ್ತು ಲೈನ್ ಹೋಯ್ತು ಅಂದ್ರೆ ಅಲ್ಲಿ ಇದಕ್ಕೆ ಹೊಲಕ್ಕೆ ಹೋಯ್ತೇವ್ರಿ. 6 ಕೈಲಿ ಬಯಸ್ಕೊಂಡು ಅನ್ಸ್ಕೊಂಡು 7-8 ಕೊಡ ಒಯ್ದು ತುಂಬ್ಕೊಂಡು ಇಕ್ಕೊಂಡು ಅವ್ರು ಹೊಲ್ದಾರ ಹೋದ್ಮೇಲೆ ಎತ್ಕೊಂಡು ಓಡಿ ಬರ್ತೇವೆ. ಎಷ್ಟರ ಮಟ್ಟಿಗೆ ಜಲಜೀವನ್ ಮಿಷನ್ ಈ ಒಂದು ಗ್ರಾಮದಲ್ಲಿ ಅವ್ಯವಹಾರ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ? ಏನಿದು ಪ್ರಾಜೆಕ್ಟ್ ಏನಿದೆ 1,50,00,000 ರೂಪಾಯಿ ಚಿಲ್ಲರ್ ಇದೆ. ಇದು ಹರ್ ಗಂಗಾ ಅಂದ್ರೆ ಮನೆಗೆ ನಳ, ಮನೆಗೆ ನೀರು ಬರಬೇಕು ಅಂತ ಒಂದು ಸ್ಕೀಮ್ ತೆಗೆದಿದ್ದಾರೆ. ಇದು ಪ್ರಧಾನಮಂತ್ರಿಯವರು. ಇಲ್ಲಿ ಇಲ್ಲಿ ಎಷ್ಟು ಎಲ್ಲರ ಮನೆಗೆ ಸರ್, ನಮ್ಮ SC ಓಣ್ಯದಲ್ಲಿ ಪ್ರತಿಯೊಂದು ಮನೆಗೆ ಒಂದು ಬ್ಯಾರಲ್ ಇದೆ ಸರ್. ಇವು ಬ್ಯಾರಲ್ ತುಂಬಿಕೊಂಡ್ರು ಅಂದ್ರೆ ಪೂರಾ 1 ಕಿಲೋಮೀಟ್ರ್ ಹೋಗಿ ನೀರು ತಂದು ಬ್ಯಾರಲ್ ತುಂಬ್ಕೋತಾರೆ ಸರ್. 1-2 ಕಿಲೋಮೀಟ್ರ್ ಹೋಗಿ ನಮ್ಮ ಹೆಣ್ಮಕ್ಳು ನೀರು ತರ್ತಾರೆ ಸರ್. ಹೆಣ್ಮಕ್ಳು ಕಳಕಳ ಹಾಕ್ಲತ್ತಾರೆ ಸರ್. ಈಗ ಹಾಂ ಹೌದು, ದಿನನಿತ್ಯ ಕೆಲಸನೇ ಅದಾಗಿಬಿಡ್ತದೆ ಸರ್. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.